ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇವಾಗ ಟೈಮ್ 6:14 ಆಗೈತ್ರಿ. ಇನ್ನೂ ಬೆಳಕಾಗಿಲ್ಲ ಸ್ನೇಹಿತರೆ. ನೋಡಿ, ಬೆಳಕಂಬುದು ಏನೂ ಇಲ್ಲ. ರಂಗೋಲಿ ಕೂಡ ಹಾಕೊಂಡು ಬಂದಿನ್ರಿ. ನಾ ಆಲ್ರೆಡಿ ನೀರು ಹೊಡೋದು ಕಾಣ್ತಾ ಇಲ್ಲ ರೀ ಬೆಳಕು. ಹೊರಗಡೆ ಲೈಟ್ ಇಲ್ಲ. ನಾನು ಎದ್ದಿರೋದ 5 ಗಂಟೆಗೆ ಎದ್ದೀನ್ರಿ. 5 ಆಗಿತ್ತು, 5:10 ಆಗಿತ್ತು ಅವಾಗ ಎದ್ದೀನ್ರಿ. ಎಲ್ಲ ಕಡೆದು ಕಸ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡು ಬಾತ್ರೂಮ್ಗೆ ಹೋಗಿ ಬಂದೆ. ನಾವು ಹೊರಗಡೆನೇ ಹೋಗೋದೈತಿ ಸ್ನೇಹಿತರೆ. ಬೆಳಗ್ಗೆ ಜಲ್ದಿ ಎದ್ರೆ ಒಂದು ಸ್ವಲ್ಪ ಇದು ಆಗ್ತೈತಿ. ಬೆಳಕಾಯ್ತಂದ್ರೆ ಜನಗಳೆಲ್ಲ ಕಾಣ್ತಾರೆ. ಸಿಕ್ಕಾಪಟ್ಟೆ ದೂರ ಹೋಗಬೇಕು. ಅದಕ್ಕೋಸ್ಕರ ಜಲ್ದಿನೇ ಎದ್ದು ಬಿಡ್ತೀನಿ ರೀ. ನಿನ್ನೇನು ಇಷ್ಟೊತ್ತಿಗೆ ಎದ್ದಿದ್ದಾರೆ, ಆದರೆ ಕೆಲಸ ಜಲ್ದಿ ಆಗಲಿಲ್ಲ. ಇವತ್ತು ಒಂದು ಕಡೆ ಹೊರಗಡೆ ಹೋಗೋದೈತಿ. ಮಾರ್ಕೆಟಿಗೆ ಹೋಗ್ಬೇಕು ಅಂದ್ಕೊಂಡಿನಿ, ಬಿಜಾಪುರಕ್ಕೆ. ಸ್ಟೇಷ್ನರಿ ಐಟಮ್ ಎಲ್ಲ ಖಾಲಾಗೈತಿ. ಮತ್ತೆ ತೊಗೊಂಡು ಬರ್ಬೇಕಂತ ಹೋಗ್ಬೇಕು ಅಂದ್ಕೊಂಡಿನಿ. ಅದಕ್ಕೋಸ್ಕರ ಎಲ್ಲ ಬಡ ಕೆಲಸ ಮುಗಿಸ್ಕೊಳಕತ್ತೀನಿ ರೀ. ಜೋಳ ಮಧ್ಯಾಹ್ನ ಮ್ಯಾಗ ಬಂದು ಹಿಟ್ಟು ಬೀಸ್ಕೊಂಬರಕ್ಕೆ ಹೋಗ್ತೀರಿ. ಗಾಡಿ ತೊಗೊಂಬಂದು ಹಚ್ಚಾರಿ. ನೋಡ್ರಿ, ಆಲ್ರೆಡಿ ನೀರು ಕಾಯ್ದಾವ್ರಿ. ತೊಡ್ಕೋಬೇಕತ್ತೆ ಮಾಡಿದೆ. ನಿನ್ನಿದೆಲ್ಲ ಅಡುಗೆ ರೊಟ್ಟಿ ಇದೆ, ಇನ್ನು ಸ್ವಲ್ಪ ಇದಾವ್ರಿ ರೊಟ್ಟಿ. ಒಂದು 2-3 ರೊಟ್ಟಿ ಇದಾವ್ರೆ. ಮತ್ತೊಂದು ಸ್ವಲ್ಪ ಮಾಡ್ತೀನಿ ರೀ. ಬದ್ನಿಕಾಯಿ ಪಲ್ಯ ಐತ್ರಿ, ಇನ್ನೊಂದು ಸ್ವಲ್ಪ ಸಾಂಬಾರು ಐತಿ. ಸಾಂಬಾರು ಅದು ಏನೂ ಮಾಡೋಂಗಿಲ್ಲ. ನೀರು ಕಾದವ್ರಿ. ಈಗ ಜಲ್ದಿ ಜಾಕ ಮಾಡಿ ಒಂದು 10 ರೊಟ್ಟಿ ಮಾಡ್ತೀನಿ ರೀ. ಈಗ ಜಲ್ದಿನ ಮುಂಜಾನೆ ಒಂದು ಸ್ವಲ್ಪ ಮಾಡ್ರೆ ನಮ್ಗೆ ನೈಟ್ ಬರಾನ ಏನೂ ಮಾಡ್ಕೊಳಕ್ಕಾಗಂಗಿಲ್ಲ. ಇದ್ದಿದ್ದನ್ನು ಊಟ ಮಾಡಿ ಮನ್ಕೊಳಕ್ಕೆ ಬರ್ತೈತೆ ನೋಡ್ರಿ. ಅದಕ್ಕೆ ನಿನ್ನೆ ಬಾಂಡೆ ತೊಳೆದಿದ್ದು ಬಾಂಡೆ ಇನ್ನೂ ಡಬ್ಬಕ್ಕೆ ಇಲ್ಲ, ಅವು ಹಾಗೆ ಇದಾವೆ. ಹಿಂಗೆ ಬಿಟ್ಟು ಹೋಗ್ತೀನಿ ರೀ. ಒಬ್ಬರೇ ಇರ್ತೀವಿ, ಯಾವುದತ್ತು ಮಾಡೋದಾಗ್ತೈತೆ ರೀ. ಬಡ ಇಲ್ಲಿದ್ದು ಮುಗಿಸ್ಕೊಂಡು ಬೇರೆ ಮುಗಿಸ್ಕೊಂಡು ಅಂಗಡಿಗೆ ಹೋಗ್ಬಿಡ್ತೀನಿ ರೀ. ಅದಕ್ಕೆ ಮನ್ಯಾನ ಕೆಲಸ ಎಲ್ಲ ಉಳಿದು ಬಿಡ್ತಾವೆ ನೋಡ್ರಿ. ಬರ್ರಿ, ನೀರು ಕಾದಾವ, ಜಾಕ ಮಾಡಿ ಮತ್ತು ರೊಟ್ಟಿ ಮಾಡಿ ಎಲ್ಲ ಮಾಡಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೀರು ಕಾದಾವ್ರಿ. ನೀರಿಗೆ ಉರಿ ಹಚ್ಚಿ ಬಾತ್ರೂಮ್ಗೆ ಹೋಗಿ ಬಂದು ಕಸ ಹೊಡಿ ತಲೆ ಹಿಕ್ಕೊಳ್ದಾಗ ನೀರು ಕಾದಾವ್ರಿ. ಈ ಥಂಡಿಗೆ ಒಂದು ಸ್ವಲ್ಪ ಜಲ್ದಿನ ಕಾಯಂಗಿಲ್ಲ, ನೀರು ತಣ್ಣಗಿರ್ತಾವೆ. ನಿನ್ನೆ ಯಜಮಾನ್ರು ಬಂದು ನೀರನ್ನು ತಂದಿಟ್ಟು ಹೋಗ್ಯಾರೆ. ಗಾಡಿನೂ ತೊಗೊಂಡು ಬಂದು ಬೇರೆದವ್ರು ಹಚ್ಚಿ ಹೋಗ್ಯಾರೆ. ಚಲೋ ಆಗೈತೆ ರೀ. ನಮ್ಗೆ ಮನ್ಯಾಗ ಗಂಡು ಮಕ್ಳು ಇಲ್ದವ್ರು ಮನ್ಯಾಗ ಹೆಂಗೆ ಮಾಡ್ತಾರೆ ಏನೋ ರೀ. ನಮ್ಮ ಮನ್ಯಾಗ ಒಂದೇ ದಿನ ಬರ್ಲಿಕ್ಕಂದ್ರೆ ರೀ ಏನೋ ಕಳ್ಕೊಂಡಂಗೆ ಆಗ್ಬಿಡ್ತೈತೆ ರೀ. ಯಾವುದೇ ಒಂದು ಕೆಲಸ ನಮ್ಗೆ ಆಗ್ಲಾರ್ದ ಕೆಲಸ ಇತ್ತಂದ್ರೆ ಅವಾಗ ಯಜಮಾನ್ರು ನೆನಪಾಗ್ಬಿಡ್ತಾರೆ. ಪಾಪ ಒಬ್ಬೊಬ್ಬರು ಮನ್ಯಾಗ ಗಂಡು ಮಕ್ಳು ಇಲ್ದವ್ರು ಯಾವ ಥರ ಪರಿಸ್ಥಿತಿ ಅಪ್ಪ ದೇವ್ರ ನೆನೆಸ್ಕೋಬಾರ್ದು. ಅದನ್ನೇನ ನನ್ನ ಕೈ ಮುರಿದಂಗೆ ಆಗ್ಬಿಡ್ತೈತೆ ರೀ. ಒಂದೇ ದಿನ ನನಗೆ ಯಾವುದಾದ್ರೂ ಕೆಲಸ ನನಗೆ ಇಂಥವೆಲ್ಲ ಕೆಲಸ ಮಾಡ್ಲಕ್ಕೆ ನಿಗಂಗಿಲ್ಲ. ಅವಾಗ ಎಲ್ಲ ಗಂಡು ಮಕ್ಕಳು ಬೇಕಾಗ್ತೈತಿ. ನಿನ್ನೆ ಒಂದೇ ದಿನ ರೀ ನೀರು ಇದ್ದಿದ್ದಿಲ್ಲ. ನೀರು ಅಂಗಡಿಯಾಗಿದ್ದು ಇನ್ನೂ 2 ಚರ್ಗಿ ಇದ್ದು ಕರೆ ರೀ. ಬರ್ಲಿಕ್ಕಂದ್ರೆ ಏನು ಮಾಡೋದಪ್ಪ, ನಾಳೆಗೆ ಏನು ಮಾಡೋದತ್ತೆ ಬಂದು ಜಾಕ ಮಾಡಿ ನೀರು ತಂದಿಟ್ಟು ಹೋದ್ರಿ ಯಜಮಾನ್ರು. ಆಡಿಗೆ ಒಂದು ಸ್ವಲ್ಪ ಮೇವು ತಂದು ಹೋಗೋದ. ಹಿಂಗೆ ಅನುಕೂಲ ಆಗ್ತೈತೆ ರೀ. ಗಂಡು ಮಕ್ಳು ಇಲ್ದವ್ರ ಮನ್ಯಾಗ ಪಾಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತಾವೆ. ಅವ್ರು ಒಬ್ಬರೇ ಸ್ಟ್ರಗಲ್ ಮಾಡಬೇಕು. ಹೆಣ್ಮಕ್ಳು ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಆಗ್ತೈತೆ ರೀ. ಏನು ಮಾಡೋದ್ರಿ, ಹಣೆ ಬರ ರೀ. ಅವ್ರ ಹಣೆ ಬರದಾಗ ಆ ಥರ ಇರ್ತೈತ್ರಿ. ದೇವರು ಎಲ್ಲವನ್ನೂ ಜೋಡಾಗಿ ಇಡಂಗಿಲ್ಲ. ಒಬ್ಬೊಬ್ಬರ ಪರಿಸ್ಥಿತಿ ಆ ಥರ ಮಾಡಿಬಿಟ್ಟಿರ್ತಾನೆ. ಅದ್ರಾಗ ಮನ್ಯಾಗ ಮಕ್ಳಿದ್ರಂದ್ರೆ ಮತ್ತೆ ಏನು ಅನ್ಸಂಗಿಲ್ಲ. ಮಕ್ಳು ಇಲ್ದವ್ರು ಮನ್ಯಾಗಂದ್ರೂ ತೀರಾ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ರೀ. ನೋಡ್ತೀನಿ ರೀ ನಮ್ಮ ಹಳ್ಳ್ಯಾಗ ಒಬ್ಬೊಬ್ರು ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಿರ್ತಾರೆ. ಎಲ್ಲದಕ್ಕೂ ಬೇರೆದವ್ರ ಕಡೆನ ಬಾಯಿ ತೆರಿಬೇಕು. ಇವಾಗ ನೋಡಿ ನನಗೆ ಅಂಗಡಿ ಸಂತೆ ಆಗಿದೆ ಸ್ನೇಹಿತರೆ. ಯಾರು ಕರ್ಕೊಂಡು ಹೋಗಬೇಕು ಸಂತೆ ತೊಗೊಂಡು ಬರೋಕೆ ಯಜಮಾನ್ರು ಇದ್ರೆ ಅಂದ್ರೆ ಹೋಗಿ ಬಡಗನೆ ಹೋಗಿ ತರ್ತಿದ್ರು ಬೈಕ್ ಮ್ಯಾಗ ಹೋಗಿ. ಈಗ ಬೈಕ್ ಇದೆ ಅಂದರೂ ಯಾರೂ ಹುಡುಗರು ಬರೋಂಗಿಲ್ಲ. 5-6 ದಿನ ಆಯ್ತು ರೀ. ಜೋಳದ ಹಿಟ್ಟು ಖಾಲಿ ಆಗೈತೆ. ನನಗೆ ಹಸನ್ ಮಾಡಿಟ್ಟು ಎಷ್ಟು ದಿನ ಆಯಿತು. ಬಿಸ್ಕೊಂಡು ಬರೋದಾಗವಲ್ತು. ಹೋಗಿ ನೋಡ್ಬೇಕು ರೀ. ಮಧ್ಯಾಹ್ನದಾಗ ಯಾವುದಾದ್ರೂ ಹುಡುಗನ ಕರ್ಕೊಂಡು ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ತಿನ್ನಕ್ಕೆ ಕೊಡ್ತೀನಿ ಅಂಥೇಳಿ ಖುಷಿ ಹೊಡೆದು ಕರ್ಕೊಂಡು ಹೋಗ್ಬೇಕು ರೀ. ಇಲ್ಲಾಂದ್ರೆ ಹಾಗೆ ಬರೋಂಗಿಲ್ಲ ರೀ ಮಕ್ಕಳು. ಅದಕ್ಕೆ ಸಜ್ಜಿ ರೊಟ್ಟಿ ಮಾಡಾಕತ್ತೀನಿ. ಸಜ್ಜಿ ರೊಟ್ಟಿ ನನಗೆ ಹೀಟ್ ಆಗ್ತೈತೆ ಅಂದರೂ ಇದು ಇಲ್ಲ ರೀ. ಮತ್ತೆ ಏನು ಮಾಡಿದ್ರು ಅದು ಇಲ್ದಾಗಾದರೂ ಟೈಮ್ ಬಂದಂಗೆ ಕಳಿಬೇಕು ರೀ. ಎಲ್ಲನೂ ಒಂದೇ ಥರ ಇರೋಕೆ ಎಲ್ಲ ಟೈಮ್ನು ಒಂದೇ ಥರ ಇರೋಂಗಿಲ್ಲ. ಯಾವ ಟೈಮ್ ಹೆಂಗೆ ಬರ್ತೈತೆ ಹಂಗೆ ಕಳೀದ್ರಿ ಅಷ್ಟೇ. ಬದ್ನಿಕಾಯಿ ಪಲ್ಯ ತಿನ್ನಬಾರ್ದೈತೆ. ಯಜಮಾನ್ರು ನಿನ್ನೆ ಫೋನ್ ಹಚ್ಚಿ ಬಯಾಕತ್ರ ಬದ್ನಿಕಾಯಿ ಪಲ್ಯ ಮಾಡಿದೆಯಲ್ಲ ಅಂತಂದ್ರಿ. ಇರೋದು ಏನು ಮಾಡಿದ್ರಿ, ಕಾಯಿಪಲ್ಯ ಎಲ್ಲ ಹಾಳಾಗ್ತೈತಿ. ಮನ್ಯಾಗ ಇದ್ದಿದ್ದೇನು ಹಾಳು ಮಾಡೋದೈತೇನು ರೀ. ತಿಂದಿನ್ರಿ ಏನಾಗ್ತೈತೆ ಆಗಲಕ್ಕದಾರಿ. ಯಾವಾಗಿದ್ರು ಜೀವನ ಒಂಥರ ಕಷ್ಟನೇ ಐತಿ. ಇದು ಎಷ್ಟು ನಾವು ಪಂತೆ ಮಾಡ್ರಿ ಅಷ್ಟೇ ಇರ್ತೈತಿ. ಪಂತೆ ಮಾಡಲ್ಲ ಎಲ್ಲನೂ ಒದ್ದು ನಡೆದವ್ರಿಗೆ ಚಲೋನ ಐತಿ. ನಾವು ಎಷ್ಟು ಪಂತೆ ಮಾಡ್ಕೋತು ನಮ್ಗೆ ಇದು ಐತೆ ಅಂತೇಳಿ ಹಿಂಸೆ ನಾವು ಎಲ್ಲನೂ ಪಾಲ್ಸಕತ್ತ ನಮಗೆ ಹಿಂಸೆ ಆಗ್ತೈತಿ. ಅದಕ್ಕೆ
ಎಲ್ಲನೂ ತಿಂದ್ಬಿಟ್ಟು ಏನು ಆಗ್ತೈತೆ ಆಗ್ಲೈತೆ ಒದ್ದು ನಡಿಬೇಕಂತ ಹಿಂಗತ್ತಾರೆ. ಅದಕ್ಕೆ ಯಾವುದೇ ಕಾಯಿಲೆ ಇದ್ರೂ ಮೀರಿ ನಮಗಿಲ್ಲ ಅಂತನ ಜೀವನ ಮಾಡಬೇಕು, ಅದನ್ನ ಪಂತೆ ಮಾಡಬೇಕು, ಇದನ್ನ ಪಂತೆ ಮಾಡಬೇಕು ಅಂತ ನಾವು ಪಂತೆ ಮಾಡ್ಕೋತ ಕೂತೀವಿ, ನಮಗೆ ಕಷ್ಟ ಆಗ್ತೈತೆ. ಅದು ತಂದ್ಕೊಂಡು ಬಿಟ್ಟಿನಿ ರೀ. ಸಜ್ಜಿ ರೊಟ್ಟಿ ತಿನ್ಬೇಡತ್ತಾರೆ, ಚಪಾತಿ ತಿನ್ಬೇಡತ್ತಾರ, ಬದ್ನಿಕಾಯಿ ಪಲ್ಯ ತಿನ್ನಬಾರ್ದು, ಮತ್ತು ಅವ್ರೆಕಾಯಿ ಪಲ್ಯ ತಿನ್ನಬಾರ್ದು. ಎಲ್ಲ ಬಿಟ್ರೆ ಏನೈತ್ರಿ, ಏನು ತಿನ್ನೋದ್ರಿ? ಅದಕ್ಕೆ ನಮ್ಮ ತೋಟದಾಗ ಬೆಳೆದಿರೋದು ಏನೈತಿ ಅದು ನನ್ನ ಖುಷಿಲೇ ನಾನು ಬೆಳೆಸ್ತಾ ಇದ್ದೀನಿ. ಅದನ್ನು ಅದರಲ್ಲಿಂದ ಕೊಯ್ಕೊಂಡು ನಾನು ಊಟ ಮಾಡ್ರೆ ನನಗೊಂದು ತೃಪ್ತಿ ಆಗ್ತೈತಿ. ಗಡ್ಗೆ ಒದರಾಕತ್ತೈತಿ ರೀ, ನೀರು ಉರಿ ಹಚ್ಚಿಬಿಡ್ತು ನೋಡ್ರಿ ತಣ್ಣದನ. ಬರ್ರಿ ಸ್ನೇಹಿತರೆ, ಜಳಕ ಮಾಡಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡ್ರಿ ಯಾವ ಥರ ಒದರಾಕತ್ತೈತಿ ರೀ ಗಡಿ. ನೀರು ಫುಲ್ ಸಿಕ್ಕಾಪಟ್ಟೆ ಕಾದವ್ರಿ. ಈ ಚಳಿಗೆ ಎಷ್ಟು ಬಿಸಿನೀರು ಜಳಕ ಮಾಡ್ರಿ ರೀ ಕಡಿಮೆನ ರೀ. ನೋಡಿ ಸ್ನೇಹಿತರೆ, 6:43 ಆಯಿತು ಟೈಮ. ಬೆಳಕಾಯ್ತು ರೀ, ಜಳಕ ಕೂಡ ಆಯಿತು. ದೇವ್ರ ಪೂಜೆ ಮಾಡಿದೆ ನೋಡ್ರಿ. ಊದು ಹಾಕಿದೆ, ರಂಗೋಲಿ ಊದು ಹಾಕಿರನ ಮನ್ಸಿಗೆ ಒಂಥರ ಶಾಂತ ಆದಂಗೆ ಆಗ್ತೈತೆ ರೀ. ಪೂಜೆ ಮಾಡ್ರನ ತಿಂಗಳಲ್ಲಿ ಒಂದು 3-4 ದಿನ ಬಿಟ್ರಂತರೂ ಅಯ್ಯೋ ಏನೋ ಕಳ್ಕೊಂಡಂಗೆ ಆಗಿರ್ತೈತೆ ರೀ. ನೋಡ್ರಿ ಎಷ್ಟು ಸ್ಮೆಲ್ ಬರಾಕ್ತೈತಿ. ಈ ಕಡೆ ರೊಟ್ಟಿ ಮಾಡಕ್ಕೆ ಸಜ್ಜು ಮಾಡೀನಿ ಸ್ನೇಹಿತರೆ. ಬರ್ರಿ ಬಡ ಬಡ ಒಂದು 10 ರೊಟ್ಟಿ ಮಾಡ್ಕೊತೀನಿ. ಇಷ್ಟೈತ್ರಿ ಸಜ್ಜಿ ಇಟ್ಟ. ಇನ್ನೊಂದು 2-3 ದಿನ ಆಗ್ತೈತ್ರಿ ನನಗೆ ಒಬ್ಬಳಿಗೆ. ಆದ್ರೆ ಬಿಸಿನೀರು ಕಾಸ್ಕೊಂಡಿನ್ರಿ ಕುಡಿಲಾಕ. ಒಂದು ಗ್ಲಾಸ್ ಚಹಾ ಬಿಟ್ಟಿನ್ರಿ. ಆಡ ಹಾಲು ಹಿಂಡವಲ್ತ್ರಿ. ಈಗ ಕರಿ ಚಹಾ ಕುಡಿಯಾಕೂ ಬೇಜಾರ. ಕರಿ ಚಹಾ ಕುಡ್ಲಿಕ್ಕೂ ಬ್ಯಾಸ್ರ ಬರ್ತೈತ್ರಿ. ಅದಕ್ಕೆ ಬಿಸಿನೀರು ಕಾಸ್ಕೊಂಡು ಕುಡಿದ್ರಾತ ಒಂದು ಗ್ಲಾಸ್ ಅಂತ ಹೇಳ್ರಿ. ಏನು ಮಾಡಿದ್ರಿ, ಹಾಲಿಲ್ಲ, ಜಿಗೆ ಹಾಕ್ಲಾಕ ನೀರು ಹಾಕ್ತಾನೆ. ಚವೆ ಹೆಂಗೆ ಮಾಡ್ತೈತಿ ಜಿಗೆ ಹಾಕಿ ಮಾಡ್ಬೇಕ್ರಿ. ಮೊನ್ನೆ ಅಮಾವಾಸ್ಯೆ ದಿನದ ಕೊಬ್ಬರಿ ಅದಾವ್ರಿ, ಅಲ್ಲಿ ಮ್ಯಾಗ ಇಟ್ಟಿದ್ದೆ. ಅವು ಇನ್ನೊಂದು ಸ್ವಲ್ಪ ಲಂಬ್ ಆದಂಗೆ ಆಗಿದ್ದು, ಹೊರಗೆ ಇಬ್ಬನ್ ಬೀಳ್ತೈತ್ರಲ್ಲ, ಅದಕ್ಕೆ ಒಲೆ ಮ್ಯಾಗ ತಂದು ಇಟ್ಟಿನ್ರಿ ಅಲ್ಲಿ. ಬರ್ರಿ ಸ್ನೇಹಿತರೆ, ರೊಟ್ಟಿ ಮಾಡ್ತೀನಿ. ಇನ್ನು ನೀರು ಹಾಕಿಬಿಟ್ಟಿನ್ರಿ, ಸ್ವಲ್ಪ ಗಟ್ಟಿ ಆಗಿರ್ತೈತ್ರಲ್ಲ. ಬಂಡಿಗಲ್ಲ ಐತ್ರಿ ಇದು, ಪರ್ಶಿ ಕಲ್ಲಾದ್ರೆ ತೊಳೆದಿಡಾಕೆ ಬರ್ತೈತ್ರಿ. ಎತ್ಕೊಂಡು ಹೋಗಿ ಬದ್ನಿಕಾಯಿ ಪಲ್ಯ ಸ್ವಲ್ಪ ಉಳ್ದೈತ್ರಿ. ಏನು ಮಾಡಿದ್ರಿ, ಒಬ್ಬರೇ ಇರ್ತೀವಿ, ಆಗೋದಿಲ್ಲ. ಇನ್ನು ಇಷ್ಟ ಐತ್ರಿ. ಬೆಳಿಗ್ಗೆ ಪುರ್ತಕ್ಕೆ ಆಗ್ತೈತ್ರಿ. ಬರಾಗ ಏನಾದರೂ ಕಾಯಿಪಲ್ಲೆ ತೊಗೊಂಬರ್ತೀನಿ ರೀ ಬಿಜಾಪುರದಾಗ. ಪಲ್ಯ ಅದು ಸಂಜೆಗೆ ಪಲ್ಯ ಮಾಡ್ತೀನಿ ರೀ. ಅದು ಮೆಂತ್ಯ ಸೊಪ್ಪು ಅದು ಏನಾದ್ರು ಸಿಗ್ತಿರ್ತೈತ್ರಿ, ತೊಗೊಂಬಂದು ತಿನ್ನೋದು ನೋಡ್ರಿ. ಬರ್ರಿ ರೊಟ್ಟಿ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಮನೆಯದೆಲ್ಲ ಕೆಲಸ ಮುಗಿಸಿ ಅಂಗಡಿಗೆ ಬಂದಿದ್ದೆ ರೀ. ಅಂಗಡಿಯಾಗ ಒಂದು ತಾಸು ಕೂತೆ ರೊಟ್ಟಿ ಮಾಡಿ ಊಟ ಮಾಡೋದಾಗ್ಲಿಲ್ಲ ರೀ. ಯಾಕಂದ್ರೆ ಅಂಗಡಿ ಇಟ್ಕೊಂಡು ಹೊಂಟೀನಿ. ಗ್ಯಾಂಗ್ರು ವಾಪಸ್ ಬಂದ್ರಿ. ಬರೋಣ ಮತ್ತೆ ಡ್ರೆಸ್ ಹಾಕ್ಕೊಂಡು ಬರ್ತೀನಿ ನಡ್ರಿ ಅತ್ತನ ಹೊಳ್ ಬಂದೆ. ಮತ್ತೊಂದು 100 ರೂಪಾಯಿ ವ್ಯಾಪಾರ ಆಯ್ತು ರೀ. ಹೊಂಟೀನಿ ರೀ. ಈಗ ಆಂಜನೇಯನ ದರ್ಶನ ಮಾಡ್ಕೊರಿ. ಶನಿವಾರ ರೀ ಇವತ್ತು. ನೋಡ್ರಿ ಯಾವ ಥರ ಕಾಣ್ತೈತ್ರಿ ನಮ್ಮ ಆಂಜನೇಯನ ಗುಡಿ. ಚಂದ ಕಾಣಿಸ್ತೈತ್ರಿ. ಬಡ ಬಡ ಸೀರೆ ಉಟ್ಕೋದು ಲೇಟ್ ಆಗ್ತೈತೆ ಅಂತ ಹೇಳಿ ಡ್ರೆಸ್ ಹಾಕ್ಕೊಂಡು ಬಂದೆ ರೀ ಹೊಡ್ಕೋತ. ಅವರು ಅಷ್ಟು ಗ್ಯಾಂಗ್ರು ಕೂತ್ಬಿಟ್ಟಿದ್ರಿ ಇಲ್ಲಿ. ಅಂಗಡಿ ಹಿಕ್ಕೊಂಡು ಹೊಂಟಿ ನೋಡ್ರಿ. ನಮ್ಮ ಹಳ್ಳಿ ವಾತಾವರಣ ಯಾವ ಥರ ಕಾಣ್ತೈತ್ರಿ. ಥಂಡಿದಿಂದಾಗ ರೀ ಸಿಕ್ಕಾಪಟ್ಟೆ ಮಾರಿ ಹೊಡೋದು. ಮುಖ ಎಲ್ಲ ಒಡೆದು ಬಿಟ್ಟೈತ್ರಿ. ಪೌಡ್ರ್ ಹಚ್ಕೊಂಡ್ರೆ ಎಲ್ಲ ಬೋಸ್ರು ಮೂವತ್ತೆಲ್ಲ. ಸಾಬಾನು ಹಚ್ಚಿ ಜಾಕ ಮಾಡ್ರೆ ಮೂವತ್ತೆಲ್ಲ ತಟ ಹತ್ತಿರ್ತೈತಿ. ಭಾಳ ಥಂಡಿ ರೀ ಅದ್ರಾಗ. ನಮ್ಮ ಹಳ್ಳಿ ಕಡೆ ಅಂತೂ ಸಿಕ್ಕಾಪಟ್ಟೆ ಥಂಡಿ ನೋಡ್ರಿ. ಬರ್ರಿ ಬಿಜಾಪುರಕ್ಕೆ ಹೋಗಿ ಏನೇನು ತೊಗೊಂಡು ಬರ್ತೀನಿ ಅಲ್ಲಿ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ರೀ. ಇಲ್ಲ ಅಂದ್ರೆ ಗಡ್ಬಡ್ ಇತ್ತಂದ್ರೆ ಏನೂ ಮಾಡ್ಕೊಳಕ್ಕಾಗಂಗಿಲ್ಲ ರೀ. ನೋಡಿ ವಿಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಗಿಡ ಎಲ್ಲ ತಪ್ಪಲು ಉದ್ರಾಕತ್ತೈತ್ರಿ, ಹೊಳ್ಳಿ ಚಿಗ್ಲಾಕತ್ತೈತಿ ನೋಡ್ರಿ. ಈಗ ಆಡುಗಳಿಗೆ ಮೇವು ಒಗ್ದೀನಿ ರೀ. ಅಲ್ಲಿ ಮೇವು ಒಗೋದು ಹೊಂಟೀನಿ ರೀ ನಾನು. ಈಗ ಕೋಲಾರ ಬಸ್ ಹೋಗೈತ್ರಿ. ಗಲ್ಗಲಿ ಬಸ್ ಬರೋದ ನೋಡಾಕತ್ತೀನಿ ರೀ. ದಾರಿ ಲೇಟ್ ಮಾಡಿ ಹೋಗೈತ್ರಿ ಇವತ್ತು. ರೀ ಬಿಜಾಪುರಕ್ಕೆ ಹೊಂಟಿದೀವಿ ರೀ. ಸಂತಿಗೆ ಹೊಂಟಿಯಪ್ಪ, ಸಂತಿ ತರಕ್ಕೆ. ಎಲ್ಲಿ ಹೊಂಟ್ರಿ ಅಂತ ಕೇಳ್ತಾರೆ. ಊಟ ಮಾಡಲಿಲ್ಲ, ಅಡುಗೆ ರೊಟ್ಟಿ ಮಾಡಿ ಕರೆ ತಿನ್ಬೇಕಂತ ಹೇಳಿ. ಕೈಯಾಗ ಹಂಗೆ ಹಿಡ್ಕೊಂಡು ಹೋಗಿರ್ತಾರಪ್ಪ ರೊಟ್ಟಿ. ಅವ್ರು ದಗದಕ್ಕೆ ಹೋಗಾರ ಬುತ್ತಿ ಇರ್ಬೇಕು ಕಟ್ಕೊಂಡು ಹೋಗಾರ. ನಾವು ಎಲ್ಲಿ ತಿನ್ನೋದು ಬಸ್ನ್ಯಾಗ ಅಲ್ಲಿ.
ಹೋ ಬಸ್ನ್ಯಾಗ ನಿಂತು ಹೋಗೋದಾಕತಿ ಹ್ಯಾಂಗೆ ಹೋಗೋದಾಕತಿ ಏನೋ ಹೆಣ್ಮಕ್ಳ ಪರಿಸ್ಥಿತಿ. ಹಾಂ ವೇಷಪ್ಪ ಕಮ್ಮಿ ಹರ್ಕೋತ ಕಿಶದನ್ ರೊಟ್ಟಿ ತಕ್ಕೊಂಡ್ ತಿನ್ನೋದು ನಮ್ಗೇನು ಹಂಗೇನು ಬರಂಗಿಲ್ಲಪ್ಪ. ಅಲ್ಲೇ ಹೋಗಿ ನಾಷ್ಟ ಮಾಡ್ತೀನಿ ಏನಾರ. ರೊಟ್ಟಿ ಮಾಡಿದ್ರೆ ಇಷ್ಟಪಟ್ಟು ರೊಟ್ಟಿ ಪಲ್ಯ ತಿನ್ಬೇಕತ್ತೇಳಿ ರಾತ್ರಿ ಹೋಗಿ ಆಗಂಗಿಲ್ಲ ರೊಟ್ಟಿ ಮಾಡಿದೆ ತಂಡಿಗೆ ಜಲ್ದಿನ ಎತ್ತೀನಿರಲ್ಲ. ಅವೇನು ಸಜ್ಜಿ ರೊಟ್ಟಿ ಏನು ಆಗಂಗಿಲ್ಲ ರೀ. ಮಧ್ಯಾಹ್ನ ಬಂದು ಜೋಳ ಬಿಸ್ಕೊಂಬರ್ಬೇಕು ಸ್ನೇಹಿತರೆ. ಏನು ಮಾಡೋದ್ರಿ, ಒಂದು ಸ್ವಲ್ಪ ಟೇಸ್ನರಿ ಐಟಮ್ ತೊಗೊಳ್ದೈತಿ, ಮತ್ತು ಅಂಗಡಿದ ಸಂತಿ ತೊಗೊಳ್ದೈತಿ, ಅಸ್ತರು ಪಾಲು ತೊಗೋಬೇಕು ಅನ್ನೋದೈತಿ. ಅವನ್ನ ಕಟ್ ಮಾಡ್ಕೊಂಡ್ರೆ ಬರ್ತೈತಿ. ಬಸ್ ಬತ್ತಂದ್ರೆ ಏನು ಮಾಡ್ಲತ್ತೇಳಿ ಹಾಗೆ ಇದು ಮಾಡೀನಿ. ಸ್ವಲ್ಪ ನೆನಪೈತ್ರಿ ಕಲರ್ಗಳು, ಅವಷ್ಟು ಆರಿಸ್ಕೊಂಡು ತೊಗೊಂಬರ್ತೀನಿ ರೀ. ಏನು ಒಂದು ಸ್ವಲ್ಪ ಕಲರ್ ಇದು ಆದ್ರೂ ಮೀರಿ ನಡಿತೈತ್ರಿ. ಹಳೆಗೇನು ಭಾಳ ಅಷ್ಟು ಚೌಕಾಶಿ ಮಾಡೋಂಗಿಲ್ಲ ನೋಡಿ. ಅರ್ಬಿ ಎಲ್ಲ ಪಿಟ್ ಆಗಾಕತ್ತಾರ, ಸಿಕ್ಕಾಪಟ್ಟೆ ದಪ್ಪ ಆದಂಗೆ ಹೊಟ್ಟೆ ಬಂದುಬಿಟ್ಟೈತೆ ನೋಡ್ರಿ. ಹೊಟ್ಲಿದ್ದೋಗುತ್ತೆ ನನಗರೆ ಹೊಟ್ಟೆ ನೋಡಿ ಅಸಹ್ಯ ಆಗಾಕತ್ತೈತ್ರಿ. ದಪ್ಪ ಆಗಿ ಏನಾಗತ್ತಾರ ಎಲ್ಲರೂ. ನಿಮಗೆ ಹೆಂಗೆ ಅನ್ನಿಸ್ತೀವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ರಿ ಟ್ಯಾಕ್ಟ್ರ್ ಬತ್ರಿ, ಹಾಡು ಹಚ್ಕೊಂಡು ಬರ್ತಾರೆ ನಮ್ಮ ಅಣ್ಣ ತಮ್ಮಗಳು ಟ್ಯಾಕ್ಟ್ರದು. ಸ್ನೇಹಿತರೆ ಬಿಜಾಪುರಕ್ಕೆ ಗಡ್ಬಡ್ಲೆ ಬಂದು ಅಲ್ಲಿ ಅಂಗಡಿದೇನು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ದಾಗ ಮಾರ್ಕೆಟಿಂಗ್ ತಗೊಂಡು ಎಲ್ಲನೂ ಪರ್ಚೇಸ್ ಮಾಡ್ಕೊಳ್ಳೋದು. ಯಾಕಂದರೆ ಅಮೌಂಟು ಜಾಸ್ತಿ ಹಾಕಿ ನಾವು ಅಲ್ಲಿ ಇದು ಮಾಡ್ತಾ ಇರ್ತೀವಿ. ಆವಾಗ ನಾನು ವಿಡಿಯೋ ಮಾಡ್ಕೋತ ಕೂತೀನಿ ಅಂದ್ರೆ ಇದು ಆಗಂಗಿಲ್ಲ ಸ್ನೇಹಿತರೆ. ಸ್ವಲ್ಪ ನನಗೆ ಟೈಮ್ ಇತ್ತಂದ್ರೆ ಮಾಡ್ತಿದ್ದೆ, ಟೈಮೇ ಇದ್ದಿದ್ದಿಲ್ಲ. ವಾಪಸ್ ಹೋಗೋದೇನೆ 11:30 ಮ್ಯಾಗಾಗಿತ್ತು ಬಿಜಾಪುರಕ್ಕೆ ಹೋಗಿ ಮುಟ್ಟೋದ್ರಾಗ. ಮತ್ತೆ ನಾನು 1:15ಗೆ ಬಸ್ ಸ್ಟಾಪಿಗೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ನೋಡಿ ಬರ್ತಾ ಇದ್ದೀನಿ ರೀ. ಈಗ ಆಟೋ ಮಾಡ್ಕೊಂಡು ಬಂದೆ, ಯಾಕಂದ್ರೆ ನಾನು ನಡ್ಕೋತ ಬರೋ ಪರಿಸ್ಥಿತಿ ಒಳಗಿದ್ದಿದ್ದಿಲ್ಲ. ಬೆಳಿಗ್ಗೆ ಊಟ ಮಾಡಿಲ್ಲ, ಏನೂ ಇಲ್ಲ. ಮನೆಗೆ ಹೋಗೇ ಊಟ ಮಾಡೋ ಪರಿಸ್ಥಿತಿ ಬಂತು. ನಾಷ್ಟಾನು ಮಾಡಲಿಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ನೋಡಿ ನಾನು ಹೊತ್ಕೊಂಡು ಬರಲಿಲ್ಲ. ಏನು ಲಗೇಜು ಒಂದು 15,000 ರೂಪಾಯಿ ಅಮೌಂಟ್ದು ಐಟಮ್ ಇರ್ಬೋದು ಅನ್ಕೋತೀನಿ ಕರೆ. ಆದರೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲು, ಹೊರಗಡೆ ದೂಸು, ಅದರಲ್ಲಿ ನಾನು ನಡ್ಕೋತ ಬಂದೆ ಅಂದ್ರೆ ಟೈಮ್ ನಾನು ಬಸ್ ಮಿಸ್ ಮಾಡ್ಕೋತೀನಿ ಅಂದ್ಕೊಂಡು ಟೈಮ್ ಕೂಡ ನೋಡಲಿಲ್ಲ. ನಾನು ಹಾಗೆ ಬಂದೆ. ಆಟೋದಲ್ಲಿ ಬರ್ತಾ ಇದ್ದೀನಿ. 3 ಅಂಗಡಿ ಒಳಗಡೆ ಸಂತಿ ತೊಗೊಂಡು ಮತ್ತೆ ಒಂದು ಸ್ವಲ್ಪ ಕೈಪಲ್ಲೆ ತೊಗೊಂಡು ಮನೆಗೆ ಬರಬೇಕಾದ್ರೆ ನೋಡಿ ಲಗೇಜ್ ಯಾವ ಥರ ಇಟ್ಕೊಂಡು ಆಟೋದಲ್ಲಿ ಒಬ್ಬಳೇ ಸ್ನೇಹಿತರೆ, ಯಾರ್ಯಾರೂ ಇಲ್ಲ. ಮುಂದೆ ನೋಡಿ ಸ್ನೇಹಿತರೆ 4 ಗಂಟೆಗೆ ಬರ್ತ್ರಿ ಬಸ್ಸ. ಬತ್ತು ಅಂಗಡಿ ಮಾಲ ಇಲ್ಲಿ ಇಳಿಸಿಟ್ಟು ಒಳಗಡೆ ಅಷ್ಟು ಬಾಕ್ಲ ತೆಗೆದು ಇಲ್ಲಿ ಒಳಗೆ ಇಟ್ಟು ಹೋದೆ ರೀ. ಇಟ್ಟು ಹೋಗಿ ಮನೆಗೆ ಹೋಗಿ ಒಂದು ರೊಟ್ಟಿ ತಿಂದು ಬಂದ ಆಡುಗಳಿಗೆ ನೀರು ಕುಡಿಸಿ ಮತ್ತು ನಂದು ವ್ಯಾಪಾರ ಮಾಡ್ಕೋತಾ ಕೂತೀನಿ. ಎಲ್ಲ ತೆಗೆದಿಡ್ಬೇಕು, ಅಷ್ಟು ಮಾಲ ಹಂಗೆ ಇಟ್ಟನು ತೆಗೆದಿಡ್ಬೇಕ್ರೆ. ಎಷ್ಟು ಮಾಲ್ ತಂದೀನಿ, ಎಷ್ಟು ಅಮೌಂಟ್ ಹೋಯ್ತು ಎಲ್ಲನೂ ಶೇರ್ ಮಾಡ್ತೀನಿ. ಇಲ್ಲಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಎಷ್ಟು ಅಮೌಂಟ್ ಅದು ಮಾಲ್ ತೊಗೊಂಬಂದೀನಿ. ಮತ್ತೆ ಸ್ಟೇಷ್ನರಿ ಶಾಪಿಗೆ ಹೋಗಿದೆ, ಏನೆಲ್ಲ ತೊಗೊಂಬಂದೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಹುಡುಗರು ಓಡಾಡಕತ್ತಾರ ರೋಡ್ ಮ್ಯಾಗ. ಆ ಕಡೆ ಹೋಯ್ತ್ರಿ ಲಕ್ಷ್ಯ. ಮುಖ ಕೆಟ್ಟ್ರಿ, ಬಸ್ನ್ಯಾಗ ವಾಮೆಂಟ್ ಬಂದಂಗೆ ಆಗ್ಲಕ್ತಿರ್. ಬಸ್ ಸ್ಟ್ಯಾಂಡ್ದಾಗ ಒಂದು ಸಮೋಸ ಬಂದು ತಿಂದೆ ಸ್ನೇಹಿತರೆ. ತಿನ್ನೋಣ ಕೆಟ್ಟ ಒಂಥರ ಆಗಕತ್ರಿ. ಊಟ ಏನು ತಿಂದು ಬಸ್ ಹತ್ತಿನೂ ತಳಮಳ ಆದಂಗೆ ಆಗ್ಲ. ಸ್ವಲ್ಪ ಬಸ್ನು ಸಿಕ್ಕಾಪಟ್ಟೆ ರಶ್ ರೀ. ಮುಂದ್ಗಡೆ ಸೀಟಿಗೆ ಕಾಲೇಜ್ ಹುಡುಗಿ ಕೂತೇವ. ಯಾಕೋ ಸಂಕಟ ಆಗತೈತಿ, ಕಿಟಕಿಗೆ ಬಿಡು ನನಗತ್ತ ಅಂದ್ಯಾರೆ. ಬಸ್ಸಿನ ಅದು ಇದು ಇರ್ತೈತ್ರಲ್ಲ ಇಂಜನ್, ಅದ್ರ ಮ್ಯಾಗ ಕೂತಿದ್ದೆ ರೀ. ಅದು ಸಿಕ್ಕಾಪಟ್ಟೆ ಕೆಳಗೆ ಸುಡಾಕತ್ತೈತ್ರಿ. ಅದು ವಾಸನೆಗೆ ಆಗಕತ್ತೋ ಹೆಂಗೇನೋ ಬಸ್ ಆಗಕತ್ತ. ನಂಗೆ ಸೀಟ್ ಕೊಡವಿ, ನನಗೆ ಯಾಕೋ ಸಂಕಟ ಆಗ್ಲತ್ತೈತಿ. ಒಂದು ಸ್ವಲ್ಪ ಬಸ್ ಗಾಳಿಗೆ ಕಿಟಕಿ ಕಡೆ ಅಂದೆ. ಕೆವಿ ಸೀಟ್ ಕೊಟ್ಟರೆ ಅವು ಸ್ವಲ್ಪ ಕಣ್ಣು ಮುಚ್ಚಿ ಮಕ್ಕೊಂಡೆ ಸ್ನೇಹಿತರೆ. ಆರಾಮ್ ಅನಿಸ್ದಂಗೆ ಆಯ್ತು. ಈಗ ಅಂದರೂ ಒಂದು ಸ್ವಲ್ಪ ತಲೆ ದಿಮ್ಮಿ ಆಗತ್ತೆ. ಯಾಕಂದ್ರೆ ಊಟ ಇಲ್ದನ ಹಂಗೆ ಹೋಗಿದ್ದೆ ಇರಲೆ. ಅಲ್ಲಿ ನಾಷ್ಟ ಮಾಡ್ಬೇಕಂದ್ರೆ ಏನೂ ತಿನ್ನೋಕ್ಕಾಗಲಿಲ್ಲ ರೀ. ಯಾಕಂದ್ರೆ ಬಸ್ಸಿನ ಟೈಮ್ ಆಗಿಬಿಡ್ತೈತೆ. ಬಡ ಮೊದಲು ಸಂತಿ ತುಂಬುದ ಮಾಡ್ದೇರೆ 3 ಜಾಗಕ್ಕೆ ಹೋಗಿ ಸಂತಿ ತೊಗೊಂಡು 3 ಜಾಗಕ್ಕೆ ರೀ ಕಾಯಿಪಲ್ಲೆ ಒಂದು ಸ್ವಲ್ಪ ತೊಗೊಂಡೆ ನೋಡ್ರಿ. ಹೊಟ್ಟೆ ಸುಸ್ತು ಬಂದಂಗೆ ರೀ. ಬೆಳಗ್ಗೆ ಜಲ್ದಿನೇ ಎದ್ದೀನಿ, 5 ಗಂಟೆಗೆ ಎದ್ದು ಮನೆಯಿಂದೆಲ್ಲ ಕೆಲಸ ಮುಗಿಸಿ ಇಲ್ಲಿ ಬಂದು ಕೂತೆ. ನನಗೆ ಇಲ್ಲೇ ಕೂತಲ್ಲೇ ಎಷ್ಟು ಕೆಲಸ ಮಾಡ್ರು ಬ್ಯಾಸ್ರಿಲ್ಲ ಸ್ನೇಹಿತರೆ. ಅಡ್ಡಾಡಿ ಬನ್ನಿ ಅಂದ್ರೆ ಸುಸ್ತಾದಂಗೆ ಆಗ್ಬಿಡ್ತೈತಿ. ಅದ್ರ ಬಸ್ಸಿಂದು ಸ್ಮೆಲ್ಲ ಸಿಟಿಯಾಗಿಂದು ತಡಿಯೋಕ್ಕಾಗಂಗಿಲ್ಲ. ಆಗಡೆ ಒಂದು ಸ್ವಲ್ಪ ಪೆಟ್ರೋಲ್ ಚೆಲ್ತ್ರಿ, ಇಲ್ಲಿ ಸಿಕ್ಕಾಪಟ್ಟೆ ನಾತ್ ಹಿಡಿದು ಬಿಟ್ಟೈತಿ.
ಮುತ್ಯ ಬಿಡಿ ತೊಗೊಂಡು ಹೊಂಟಾನು. ತಂಗಿ ಏನು ಆರಾಕತ್ತೈತೆ ಅನ್ನಕತ್ರಿ. ಪೆಟ್ರೋಲ್ ಚಲೈತಾರ ಸ್ವಲ್ಪ ಆರಾಕತ್ತೈತೆ ಅಂದ ಹುಷಾರವ ಅಂತ ಅನ್ನಕತ್ರಿ. ಗ್ಯಾಂಗರ್ ಬರಾಕತ್ರ ನೋಡ್ರಿ, ಕಟ್ಗೆ ಹೊತ್ಕೊಂಡು ಬರಾಕತ್ತವ್ರಿ. ಎಷ್ಟು ಟೈಮ್ 6 ಗಂಟೆ ಆಗಕ್ಕೆ ಬಂದೈತ್ರಿ. ಸಂಜೆ ಹೆಂಗೆ ಹೋಗ್ತಾವ ಏನೋ ಟೈಮ್ ಅಂದ್ರೆ ಆಗೇ ಹೋಗ್ಬಿಡ್ತೈತಿ. ಬಸ್ ಸ್ಟ್ಯಾಂಡ್ದಾಗ ಕೂತೆ ಸ್ನೇಹಿತರೆ 1.5 ತಾಸು ಕೂತ್ರು ಬಸ್ ಬರಲಿಲ್ಲ. 2:45 ಹಚ್ತ್ರಿ ಅಲ್ಲಿ. 1:23 ನಿಮಿಷಕ್ಕೆ ಬಂದರೆ ಅಷ್ಟು ಜಲ್ದಿ ಆಟೋ ಹಿಡ್ಕೊಂಡು ಬನ್ನಿ ಅಂತೇಳಿ ತೊಗೊಂಡು ಬಂದಿದ್ರೆ ಭಾಳ ಇದ್ದಿದ್ದಿಲ್ಲ ರೀ. ಲಗೇಜ್ ಏನು ಹೊತ್ಕೊಂಡ್ ಬಂದಿದ್ರೆ ಅಲ್ಲಿದಿಂದ ಖರೆ ಪೂರ ಸಿದ್ದೇಶ್ವರ ಗುಡಿ ಅಂತ್ಯಾಕ್ರಿ. ಅಲ್ಲಿದಿಂದ ಹಳೆ ಬಸ್ ಸ್ಟ್ಯಾಂಡ್ ತೊಗೊಂಡು ಬರ್ಬೇಕಿಲ್ಲ ಸುತ್ತ ಹಾಸಿ. ಎಷ್ಟೋ ಸಲ ನಾನು ಅಲ್ಲಿದಿಂದ ಹೊತ್ಕೊಂಡು ಬಂದಿನಿ. ಇದೇನು ಭಾಳ ಅನಿಸ್ತಿಲ್ಲ, ಯಾಕಂದ್ರೆ ಊಟ ಮಾಡಿದ್ದಿಲ್ಲ ಸ್ನೇಹಿತರೆ. ನಡ್ಯಾಕೆ ಆಗ್ತೈತಿಲ್ಲ, ಒಂದು ಚಕ್ರ ಬಂದು ಬಿದ್ದೆ ಅಂದ್ರೆ ಏನು ಮಾಡೋದು ಅಂತೇಳಿ ಯಾಕೆ ಹೋದ್ರೆ ಹೋಗಲಕ್ಕೆ ಹೋತೇಳಿ 30 ರೂಪಾಯಿ ಕೊಟ್ಟು ಆಟೋ ಮಾಡ್ಕೊಂಡು ಬಂದೇರೆ. ಅದು ಆದರೂ ಸ್ವಲ್ಪ ಹೊತ್ತು ಕೈಯಾಗ ಹಿಡ್ಕೊಂಡು ಬಂದಿದ್ರು. ಒಂದು ಕೈಯಾಗ ಕ್ಯಾರಿ ಬ್ಯಾಗ, ಒಂದು ಕೈಯಾಗ ಸಂತಿ ಚೀಲ ಹಿಡ್ಕೊಂಡು ಆಟೋ ಸ್ಟ್ಯಾಂಡ್ ತನ ತೊಗೊಂಬರ್ಬೇಕತ್ತೆ ಬರತ್ತಿದೆ. ಒಬ್ರು ವಯಸ್ಸಾದವ್ರು ಅಜ್ಜಾರಿದ್ರು, ಅವ್ರದ್ದು ಆಟೋ ತರಿಬಿ ಹತ್ತಿಸ್ಕೊಂಡ್ರಿ. 40 ರೂಪಾಯಿ ಆತು ಅವ್ರು ಅನ್ನಾರಿ, ನಾ 30 ರೂಪಾಯಿ ಆತು ನಾನಂದು ತೊಗೊಂಡು ಬಂದ್ರಿ. ಆ ಪಾಪ ಅವ್ರಿಗೆ ಸೀಟ್ ಸಿಗಲಿಲ್ಲ ರೀ. ಮತ್ತೊಂದು ಸೀಟ್ ಸಿಕ್ಕಿತ್ತಂದ್ರೆ ಪುರೋಟ ಆಗ್ತೈತೆ, ಏನು ಮಾಡ್ತಿತ್ತೇನೋ. ನಾನು ಒಬ್ಬಳೇ ಆದೆ. ಹೋಗೋ ಮುಂದೆ ಮತ್ತೆ ಅವ್ರಿಗೆ ಸಿಕ್ತ್ರಿ 50 ರೂಪಾಯಿ. ಹೊಸ ಬಸ್ ಸ್ಟ್ಯಾಂಡ್ಗೆ 50 ರೂಪಾಯಿ, ಒಂದೇ ಸೀಟಿಗೆ 50 ರೂಪಾಯಿ ತೊಗೊಂಡ್ರಿ. ಹಿಂಗೆ ಇರ್ತೈತ್ರಿ. ನಾವು ಒಬ್ರಿಗೆ ಕಡಿಮೆ ಆದ್ರೆ ಮತ್ತೊಂದು ಕಡೆ ಅವ್ರಿಗೆ ಲಾಭ ಸಿಗ್ತಿರ್ತೈತ್ರಿ. ಹಂಗೆ ಸಿಕ್ಕೂರು ಸೀಟ್ ಪೂರ ಒಳಗೆ ಬಸ್ಸಿನಂತೆ ಬಸ್ ಸ್ಟ್ಯಾಂಡ್ದಾಗ ಬಿಡ್ರಿ ಅನ್ನೋಣ ಅಷ್ಟು ಸಿಕ್ತ್ರಿ ಅವ್ರಿಗೆ. ಅಲ್ಲಿದನ ಹೋಗೋರಿದ್ರು. ಹೊರಗಡೆ ಬಿಟ್ರಿ ಅಂದ್ರೆ ಅದು ಸೀಟ್ ಕೂಡ ಅವ್ರಿಗೆ ಸಿಗ್ತಿದ್ದಿಲ್ಲ. ನನ್ನ ಮುಖ ನೋಡಿ ಪಾಪ ನಗಾಕತ್ರಿ ಅಜ್ಜಾರ. ಅವ್ರ ತಂಗಿ ನಿಂದು ಬರೋಬ್ಬರಿ ಆಯ್ತಾ, ಹೋಗಿ ತಂಗಿ ನೀವು ಹೋಗಿ ತೆಗಿ ಅನ್ನತ್ರಿ. ಅದು ಖುಷಿ ಆದಂಗೆ ಆತ್ರಿ. ಯಾಕಂದ್ರೆ 10 ರೂಪಾಯಿದಾಗ ಇಬ್ರು ಇದು ಮಾಡಾಕತ್ತಿದ್ವಿ. ಬಿಡತ್ ನಾನು ಅವ್ರು ಬಿಡಂಗಿಲ್ಲ ಅವ್ರ ಹತ್ತಿಸ್ಕೊಂಡು ಮುಂದೆ ಅಂದಿದ್ರೆ ಕೊಡೋ ಮುಂದೆ ನಾನು ರೊಕ್ಕ ಕೊಟ್ಟೆ ಕೊಡೋಣ 20 ರೂಪಾಯಿ ಹೊರಗೆ ಕೊಟ್ಟಿದ್ರು. ಅವ್ರಿಗೆ ಖುಷಿ ಆದಂಗೆ ಆತ್ರಿ. ಕಸ್ಟಮರ್ ಅಷ್ಟು ಹತ್ತಿರಲಿಲ್ಲ, 2-3 ಮಂದಿ ಹತ್ತಿರಿ. ಅವರು ಒಬ್ಬೊಬ್ರಿಗೆ 50 ರೂಪಾಯಿ ಅಂದ್ರೆ ಹೊಸ ಬಸ್ ಸ್ಟ್ಯಾಂಡ್ಗೆ ಆಯ್ತು ರೀ. ಅವ್ರದ್ದು ಚಂತೆನದ ಲಾಭ ಆಯ್ತು ರೀ. ಹಂಗೆ ಐತ್ರಿ ಮನುಷ್ಯದ ಕೆಲಸ ಮಾಡೋದು. ಹೆಂಗಂದ್ರೆ ಒಂದು ಕಡೆ ಲಾಭ ಸಿಕ್ಕರೆ ಒಂದು ಕಡೆ ಹಳಾಸ್ಬಾರ್ದು ರೀ. ಯಾವುದು ಲಾಭ ಆಗೈತೆ ಅಂತನೂ ಹಳಾಸ್ಬಾರ್ದು, ಲುಸ್ಕಾನ್ ಆಗೈತೆ ಅಂತೂ ಹಳಾಸ್ಬಾರ್ದು. ಲಾಭ ಆಗೈತೈತೆ ಜಾಸ್ತಿ ಖುಷಿ ಪಡೋಕ್ಕೂ ಬರೋದಿಲ್ಲ, ಲುಸ್ಕಾನ್ ಆಗೈತೈತೆ ಹಳಾಸಕ್ಕೂ ಬರೋದಿಲ್ಲ. ಹಂಗೈತ್ರಿ ಯಾವುದೇ ಬಿಸ್ನೆಸ್ ಆದರೂ ಹಾಗೆ, ಯಾವುದೇ ಕೆಲಸ ಮಾಡೋಕತ್ರ ಮೇಲೆ ಹಾಗೆ ಐತಿ ಸ್ನೇಹಿತರೆ. ಬರ್ರಿ ಎಲ್ಲ ಬಡ ಐಟಮ್ನ ತೆಗೆದಿರ್ತೀನಿ. ಗ್ಯಾಂಗರ್ ಬರಾಕತ್ತಾರು ತೊಗೊಂಡು ಇದಕ್ಕಾಗೆ ಈ ಒಂದು ಸೆಪ್ರೇಟ್ ಆಗಿ ವಿಡಿಯೋ ಮಾಡೀನಿ. ನಾಳೆ ವಿಡಿಯೋದಾಗ ಬರ್ತೈತಿ ಏನೇನೆಲ್ಲ ತಂದೀನಿ ಎಲ್ಲ ಬಿಚ್ಚಿ ಒಂದು ಸ್ವಲ್ಪ ವಿಡಿಯೋ ಮಾಡೀನಿ. ಈಗ ನೋಡ್ರಿ ಹೊರಗಡೆ ನೋಡ್ರಿ ಥಂಡಿ ಹತ್ಲಾಗತ್ತೈತ್ರಿ. ಎಲ್ಲರೂ ಊರಿಗೆ ಕಾಸ್ಕೊಳಕತ್ತಾರೆ. ಟೈಮ್ 8 ಗಂಟೆ ಆಯ್ತು ರೀ. ಅಂಗಡಿ ಹಿಕ್ಕು ಟೈಮ್ ಆಯಿತು. ಇಷ್ಟು ಲೇಟಾಗಿ ನಾನು ಮಧ್ಯಾಹ್ನ ಮ್ಯಾಗ ಅಂಗಡಿ ತೆರೆದ್ರು ಕೂಡ ಸ್ನೇಹಿತರೆ ಇವತ್ತು ಅಮೌಂಟ್ ನೋಡ್ರಿ. ನಿಮ್ಮ ಮುಂದೆ ನಾನು ಸುಳ್ಳು ಹೇಳಂಗಿಲ್ಲ. ಎಷ್ಟು ವ್ಯಾಪಾರ ಆಯ್ತಂದ್ರೆ ರೀ, ಚಂತನ ಕೂತ್ರು ಮೀರಿ ಇಡೀ ದಿನ ಕೂತ್ರು ಇಷ್ಟ ವ್ಯಾಪಾರ ಆಗ್ತೈತ್ರಿ. ಇಡೀ ದಿನ ಕೂತ್ರು ಮೀರಿ ಇಷ್ಟ ವ್ಯಾಪಾರ. ಸಂಜೆ ಬಂದು ನಾನು ಅಂಗಡಿ ತೆರೆದ್ರು ಮತ್ತೆ ಇಷ್ಟ ವ್ಯಾಪಾರ ಆಗೈತ್ರಿ. ಇನ್ನೂ ಆಗ್ತೈತ್ರಿ, ಇನ್ನೂ ಬರ್ತಾರೆ ಗ್ಯಾಂಗ್ರು. ಇವಾಗ 16,100 ರೂಪಾಯಿ ಆಗೈತ್ರಿ. ಇದ್ರಾಗ 100 ರೂಪಾಯಿ ಏನೈತಿ ನಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋಕೆ ಕೊಟ್ಟು ಹೋದ್ರಿ ಒಬ್ರು. ಅಂಗಡಿ ನಾನು ಸಂತಿದಿಂದ ಬಿಜಾಪುರದಿಂದ ಬರೋದ್ರಾಗನ ಬಂದು ಪಾಪ ಕಾಯ್ಕೋತ ಕೂತಿದ್ರಿ. ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡತ್ತೆ ಕೊಟ್ಟು ಹೋಗ್ಯಾರ. ಪುಗ್ಗ ತೊಳಿಟ್ಟ ಇದಕ್ಕೆ 100 ರೂಪಾಯಿ ಚಾರ್ಜ್ ಮಾಡೀನಿ ರೀ. ಪುಗ್ಗ ತೊಳೋಣ ಮತ್ತೀಗ ಸಾದಾ ಬ್ಲೌಸ್ನ 60 ರೂಪಾಯಿ ರೀ. ಪುಗ್ಗ ತೊಳಿಟ್ಟು ಹಿಂದೆ ಕಸಿ ಕಟ್ಟೋದನ 100 ರೂಪಾಯಿ ಅಂದ ನಾನು ಕೈಯಾಗ ಅಡ್ವಾನ್ಸ್ ಕೊಟ್ಟು ಹೋದ್ರೆ ಸಂತಿ ಎಲ್ಲ ತೆಗೆದು ಹಾಕ್ತೀನಿ ರೀ. ಮ್ಯಾಗ ಇಡ್ತೀನಿ. 100 ರೂಪಾಯಿ ಅವ್ರದ್ದು ಅದು ಆಯ್ತು ರೀ. ನಂದು 15,100 ರೂಪಾಯಿ ರೀ ನಂದು ಅಮೌಂಟ್ ಆಯ್ತು ನೋಡ್ರಿ ವ್ಯಾಪಾರದ್ದು. ಗ್ಯಾಂಗ್ರಿನ್ನ ಬರಾಕತ್ತಾರ್ರಿ. ಹಾಯ್ ಗಾಯ್ಸ್. हाय गाइस. एवल किती? 50 रुपयाचं उधार नाही. मग उधार नाही देत नाही. पहिलं नाही. मग तुम्ही रोज येत नाही दुकानला म्हणून उधार देत नाही मी. हा दिलंय बघ 50 रुपयाचं. मेरा कितना है? तुम्हारा कल 15 रुपये 40 का 5 रुपये मेरे पास है.
इसमें 15 कटना कट जितना करना। बचे बिमल दे दो। 30 रुपए। सुबह घर में है विमल, इधर भी है। हाँ है। नहीं तो क्या पता बिसर जाऊं। हाँ तुम्हारा पैसे खत्म हो गए। हाँ हाँ कोई बात नहीं। चल 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 कहाँ चल ನೋಡ್ರಿ ನನ್ನ ಭಾಷೆ ಮರಾಠಿ ಹಿಂದಿ ಎರಡು ಮಿಕ್ಸಿಂಗ್ सगळं मिक्सिंग। हाँ व्हिडिओ बनावं लागलाय। मराठी चांगले बोलते का आम्ही? नाही 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 येत नाही मला। गाडी बंद करा की त्या काय बोलते तुम्ही? येतच नाही इथं आवाज। ನೋಡ್ರಿ ಹೆಂಗ್ ಮಾತಾಡ್ತೀನಿ ನಾನು ಗ್ಯಾಂಗ್ರ ಜೊತೆ ಎಲ್ಲಿ ಕಲ್ಕೊಂಡಿರಿ ಭಾಷೆ ಐತಿರಿ ಏನಿಲ್ಲ ರೀ ಅವ್ರು ಹೆಂಗ್ ಮಾತಾಡ್ತಾರ ಹಂಗೆ ಅಲ್ಲೇ ಕಲ್ಕೊಂಡ್ರೆ ಹಂಗೆ ಮಾತಾಡ್ದ ಅಷ್ಟೇ ರೀ ನಾ ಏನು ಕಲ್ಕೊಳಕ್ಕೆ ಎಲ್ಲಿ ಹೋಗಿಲ್ಲ ರೀ ಅವ್ರು ಏನು ಮಾತಾಡ್ತಾರೆ ನೋಡ್ರಿ ಅದನ್ನ ತಿಳ್ಕೊಂಡು ಮಾತಾಡ್ದಷ್ಟ ಐತ್ರಿ ಮಾತಾಡಕ್ಕೆ ಕಲಿಬೇಕತ್ತೆ ನಾವೇನು ಸಾಲಿಗೆ ಹೋಗ್ಬೇಕತ್ತೆ ಏನಿಲ್ಲ ರೀ ಭಾಷೆ ಕಲ್ಕೋಬೇಕಾದ್ರೆ ಅವ್ರು ಏನು ಮಾತಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಸ್ನೇಹಿತರೆ ಮತ್ತೊಂದು ಏನಿಲ್ಲ ನಾನು ಸ್ವಲ್ಪ ಅಲ್ಲಿ ತಂಡಿ ಕಾಸ್ಕೋಬೇಕತ್ತೀನಿ ಗ್ಯಾಂಗ್ರು ಬಾಳ್ದಾರೆ ನಮ್ಮೂರನವ್ರು ಹುಡುಗರಿದ್ದು ಈ ಗ್ಯಾಂಗ್ರು ನೋಡ್ರಿ ಕಂಬಳಿ ಹೊಚ್ಕೊಂಡು ನಿಂತಾರಿ ಕಾಸ್ಕೋತ ಬರೀ ಸ್ನೇಹಿತರೆ ಎಲ್ಲ ತೆಗೆದಿಡ್ತೀನಿ ರೀ ನಾ ವಿಡಿಯೋ ಕಂಟಿನ್ಯೂ ಮಾಡಂಗಿಲ್ಲ ಸ್ನೇಹಿತರೆ ಇನ್ನು ವಿಡಿಯೋ ಲೆಂತ್ ಆಗೈತಿ ಸಿಕ್ಕಾಪಟ್ಟೆ ಸುಸ್ತಾಗತೈತಿ ಮನೆಗೆ ಹೋಗೋಣ ಮುಣ್ಕೊಂಡು ಬಿಡ್ದಾಕೈತಿ ನೋಡ್ರಿ ಅದಕ್ಕೆ ಬರ್ರಿ ಸ್ನೇಹಿತರೆ ವಿಡಿಯೋನ ಎಂಡ್ ಮಾಡ್ತೀನಿ ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ನಾಳೆ ನುಡಿದ ಸಿಗೋಣ ಬಾಯ್ ಎಲ್ಲರಿಗೂ।